ಹಾಯ್ ಸ್ನೇಹಿತರೆ, ನಿರಂತರವಾಗಿ ಕೋಳಿ ಸಾಗಾಣಿಕೆಯಲ್ಲಿ ಸಕ್ಸಸ್ ಕಂಡಿರುವಂಥ ಒಬ್ಬರು ವ್ಯಕ್ತಿನ ನಾನು ಭೇಟಿ ಮಾಡಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಅವರು ಹೇಗೆಲ್ಲ ಸಾಗಾಣಿಕೆಯಲ್ಲಿ ಯಶಸ್ಸು ಕಂಡಿದ್ದಾರೆ, ಹೇಗೆಲ್ಲ ಬರುವಂತಹ ರೋಗಗಳಾಗಿರ್ಬೋದು, ರುಜಿನಗಳಾಗಿರ್ಬೋದು ಎದುರಿಸಿರುವಂತಹ ವ್ಯಕ್ತಿಯನ್ನು ಸಂದರ್ಶನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಅವ್ರನ್ನ ಈಗ ನಮ್ಮ ಕಾರ್ಯಕ್ರಮಕ್ಕೆ ಸಂದರ್ಶನ ಮಾಡಿ ಅವರಲ್ಲಿರುವಂತಹ ಅಪಾರವಾದಂತಹ ಮಾಹಿತಿನ ನಾನು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ಬನ್ನಿ, ಹೇಗೆಲ್ಲ ಕೋಳಿ ಸಾಗಾಣಿಕೆಯಲ್ಲಿ ನಿಪುಣರಾಗಿದ್ದಾರೆ ಅಂತೇಳಿ. ಸರ್, ಕಾರ್ಯಕ್ರಮ ನಮಸ್ತೆ ಸರ್. ನಮಸ್ತೆ ಸರ್. ಈಗ ನೀವು ನಿಮ್ಮ ಸ್ವತಃ ಯಾವ ಊರಿನವ್ರು ಸರ್? ನೀವು ಸರ್, ನಮ್ದು ಇದು ಬುಗುಡ್ನಹಳ್ಳಿ ಅಂತ ಊರು. ಸರ್, ತುಮಕೂರು ತಾಲೂಕು ಬೆಳ್ಳಾವಿ ಹೋಬಳಿ. ಓಕೆ ಓಕೆ ಸರ್. ಬುಗುಡ್ನಹಳ್ಳಿ ಗ್ರಾಮ. ಓಕೆ. ಇಲ್ಲಿ ನಾವು ಒಂದು ಸಣ್ಣದಾಗಿ ಒಂದು ಜಮೀನಲ್ಲಿ. ಸರ್ ಸರ್, ನೀವು ಅಲ್ಲೇ ಎಷ್ಟು ವರ್ಷದಿಂದ ಈ ಕೋಳಿ ಸಾಗಾಣಿಕೆ ಮಾಡ್ತಾ ಇದ್ದೀರಾ? ಸರ್, ಇದು ಐದನೇ ವರ್ಷ. 5 ವರ್ಷ. ಇದು ಆರನೇ ಬ್ಯಾಚ್ ಸರ್. ಸರ್, ಈಗ ನೀವು ಯಾವ್ದೇ ಕೋಳಿ ಬ್ಯಾಚ್ ವೈಸ್ ನೀವು ಪ್ರಾರಂಭ ಮಾಡಿದಾಗ ನೀವು ಒಂದಿನದ ಪಿಳ್ಳೆ ತಗೊಂಡು ಸಾಗಾಣಿಕೆ ಮಾಡ್ತೀರಾ, ಇಲ್ಲ ಒಂದು ತಿಂಗಳು ಪಿಳ್ಳೆ ತಗೊಂಡು ಸಾಗಾಣಿಕೆ ಮಾಡ್ತೀರಾ, ಹೇಗೆ ಸರ್? ಇಲ್ಲ ಸರ್, ಒಂದ್ ದಿವಸದ ಮರಿನೇ. ಒಂದಿನದ ಮರಿನೇ ಅದನ್ನೇ ನಮಗೆ ಕಾಸ್ಟ್ ಕಡಿಮೆ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಒಂದ್ ತಿಂಗಳು ರಿಸ್ಕ್ ಇರ್ತೈತೆ. ಒಂದ್ ತಿಂಗಳು ರಿಸ್ಕ್ ಇರ್ತದೆ. ಸರ್, ನಾನು ನೈಟ್ ಅಂಡ್ ಕಾಪಾಡ್ತೀರಾ ಸರ್. ಅದನ್ನ ಒಂದಿನದ ಮರಿನ ಹೇಗೆ ಸಂರಕ್ಷಣೆ ಮಾಡೋ ಸರ್? ಈಗ ಯಾವ್ದೇ ರೋಗಗಳು ಬರ್ದಂಗೆ ಮತ್ತೆ ಅದನ್ನ ಶಾಖ ಕೊಡ್ಬೇಕಿರುತ್ತೆ. ಹೌದು ಸರ್. ಈ ತರ ಹಲವಾರು ಕಾರ್ಯಗಳು ಇರ್ತವೆ. ಅದನ್ನ ಹೇಗೆಲ್ಲ ನೀವು ನಿರ್ವಹಿಸ್ತೀರಿ ಸರ್? ಅದನ್ನ ಒಂದು ಬ್ರೂಡಿಂಗ್ ತರ ಮಾಡ್ತೀನಿ ಸರ್, ಒಳಗಡೆ ರೂಮ್ ಅಲ್ಲಿ. ಓಕೆ. ಬ್ರೂಡಿಂಗ್ ತರ ಮಾಡಿ ಅದಕ್ಕೆಲ್ಲ ಸೀಲ್ ಮಾಡಿ, ಓಕೆ, ರೌಂಡ್ ಪ್ಲಾಸ್ಟಿಕ್ ಕಟ್ಟಿ, ಓಕೆ ಸರ್, ಅದಕ್ಕೆ ಲೈಟ್ಗಳೆಲ್ಲ ಹಾಕಿ, ಅದಕ್ಕೆ ಒಂದ್ ದಿವಸದ ಮರಿಗೆಲ್ಲ ರವೆ, ಬೆಲ್ಲದ ನೀರು ಇದೆಲ್ಲ ಕೊಟ್ಟಿ 15 ದಿವಸ ಕಾಪಾಡ್ತೀವಿ. 15 ದಿನ ಆದ್ಮೇಲೆ ಫ್ರೀ ಸ್ಟಾರ್ಟರ್ ಅಂತ ಬರುತ್ತೆ. ಓಕೆ ಸರ್. ಫೀಲ್ಡ್ ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಓಕೆ ಓಕೆ. ಅಲ್ಲಿಂದ ನಮ್ದು ದಿನ ಡೆವಲಪ್ ಆಗುತ್ತೆ. ಡೆವಲಪ್ ಆಗುತ್ತೆ ನಮ್ಗೆ. ಆಮೇಲೆ 15 ದಿನ ಆದ್ಮೇಲೆ ಶಾಖನೂ ಕಡಿಮೆ ಕೊಟ್ಟರು ನಡೀತೀವಿ. ಓಕೆ ಸರ್. ಇದನ್ನ ಒಂದು ತಿಂಗಳು ಮರಿನ ಎಷ್ಟು ದಿನ ಆದ್ಮೇಲೆ ಆಚೆ ಬಿಡ್ಬೇಕು ಸರ್ ನಾವು? ಈಗ ಬೈಲಿಗೆ ಈ ತರ ಏನು ವಾತಾವರಣ ಬೈಲಿದೆಯಲ್ಲ ಸರ್? ಹೌದು ಸರ್. ಈಗ ಇದನ್ನ ನಾವು ಆಚೆ ಕಡೆ ಯಾವಾಗ ಬಿಡ್ಬೇಕು? ಒಂದು ತಿಂಗಳ ಮೇಲೆ 10 ದಿವಸ ಆದ್ರೆ ಬಿಡ್ಬೋದು ಸರ್. ಆಚೆ ಬಿಟ್ಬಿಡ್ಬೋದು. ಯಾವ್ದೇ ತರಹದ ಕಾಯಿಲೆ ಸಮಸ್ಯೆ ಸರ್? ಇದಕ್ಕೆ ವ್ಯಾಕ್ಸಿನೇಷನ್ ಯಾವ ತರ ಯೂಸ್ ಮಾಡ್ತಾರೆ? ವ್ಯಾಕ್ಸಿನೇಷನ್ ಅವರು ಮರಿ ಕೊಡ್ಬೇಕಾದ್ರೆ 1 ದಿವಸದ ಮರಿಗೆ ಹಾಕಿರ್ತಾರೆ ಸರ್. ನಾನು 7 ದಿವಸಕ್ಕೆ ಒಂದು ಹಾಕ್ತೀನಿ. ಕಣ್ಣಿನ ಡ್ರಾಪ್ಸ್ ಬಿಟ್ಟರೆ ಬೇರೆ ಏನು ಹಾಕಲ್ಲ. ಅಂದ್ರೆ ನೀವೆಲ್ಲ ನೈಸರ್ಗಿಕವಾಗಿ ಸರ್. ನುಗ್ಗೆ ಸೊಪ್ಪು, ಸರ್, ಶುಂಠಿ, ಸರ್, ಈ ಬಜೆ, ಈರುಳ್ಳಿ ಪೇಸ್ಟು, ಬೆಳ್ಳುಳ್ಳಿ ಪೇಸ್ಟು ಇದೆಲ್ಲ ಹಾಕಿ ನಾನು ಸ್ವಂತ ನಾನು ಇವತ್ತಿನವರೆಗೂ ಒಂದು ಪಾಕೆಟ್ ಅಲ್ಲಿ ಒಂದು ಏನ್ ಪೌಡರ್ ತಂದಿಲ್ಲ ಸರ್. ಅಂದ್ರೆ ನಿಮ್ದು ಸ್ವಂತ ನಾಟಿ ಔಷಧಿಯಾಗಿ ಬಳಸ್ಕೊಂಡು ಈಗ ನೀವು ನಾಟಿ ಕೋಳಿ ಸಾಗಾಣಿಕೆ ಮಾಡ್ತಾ ಇರ ಸರ್. ಇದು ಯಾವ ತಳಿ ಅಂತ ತಿಳಿಸ್ಬೋದು ಸರ್? ಈಗ ತುಂಬಾ ಜನ ಈಗ ಬೆಳೆದಿರೋದಕ್ಕೋಸ್ಕರ ಈಗ ತುಂಬಾ ಜನ ನಮ್ಮ ನೋಡ್ತಿರೋಂತ ಸ್ನೇಹಿತರುಗಳು ತುಂಬಾ ಜನ ಸರ್ ಇದೇನ್ ಸರ್ ಬಿಳೆಗೈತೆ ಬೈಲಾರ ಫಾರಮ ಈ ತರ ಕ್ವಶನ್ ತುಂಬಾ ಜನಕ್ಕೆ ಇರುತ್ತೆ. ಹಾಗಾಗಿ ಇದು ಯಾವ ತಳಿ ಸರ್? ಈಗ ಇದು ಅಸಿಲ್ ತಳಿ ಅಂತ ಸರ್. ಇದು ಓಕೆ ಓಕೆ. ಇದು ಹೊಸ್ತಾಗ್ ತಂದಿರೋದು ಅಸಿಲ್ ತಳಿ ಅಂತ ತಂದಿದ್ದೀನಿ ಸರ್. ಸರ್, ಇದು ನೀವು ಈಗ ಬ್ಯಾಚ್ ವೈಸ್ ಸ್ಟಾರ್ಟ್ ಮಾಡ್ತೀರಾ ಸರ್? ಈಗ ಬ್ಯಾಚ್ ವೈಸ್ ತಳಿ ಬೇರೆ ತಳಿಗಳು ಆಗ್ತಾ ಇರ್ತೀರಾ? ಹೌದಾ ಸರ್? ಈಗ ನೋಡಿ ಸರ್, ಮೊದಲು ಮೈಸೂರು ನಾಟಿ ತರಿಸಿದ್ದೆ. ಓಕೆ. ಅದನ್ನು ಚೆಕ್ ಮಾಡಿದೀನಿ. ಆಮೇಲೆ ಸೇಲಂ ಇಂದ ಸೇಮ್ ಪ್ಯೂರ್ ನಾಟಿ ತರಿಸಿದ್ದೆ. ಓಕೆ. ಅದನ್ನು ತರಿಸಿದೀನಿ. ಆಮೇಲೆ ಅಲ್ಲಿಂದ ಹೆಸರುಘಟ್ಟದಿಂದ ಈ ಇನ್ನೊಂದು ಯಾವ್ದೋ ಇದೆ ಸರ್, ಅದು ಕಾವೇರಿ ಬರುತ್ತೆ. ಕಾವೇರಿ ಸ್ವರ್ಣಧಾರಿ ತರಿಸಿದೀನಿ. ಆಮೇಲೆ ಗಿಣಿಪೋಲ್ ತರಿಸಿದೀನಿ. ಇವೆಲ್ಲ ನಾನು ಚೆಕ್ ಮಾಡಿ ನನ್ನ ಸ್ವಂತ ಅನುಭವದಿಂದ ಈ ಮಟ್ಟಕ್ಕೆ ಇಷ್ಟು ಮಾಡ್ತಾ ಇದ್ದೀನಿ ಸರ್. ನಡೀತಾ ಐತೆ. ಅಲ್ಲ ಸರ್, ಈಗ ನಾಟಿ ಕೋಳಿ ಸಾಗಾಣಿಕೆಯಲ್ಲಿ ನೀವು ಲಾಭ ಕಂಡಿದ್ದೀರಾ ಸರ್? ಲಾಭ ಇದೆಯಾ? ಖಂಡಿತ ಇದೆ. ಹೌದು ಸರ್. ಈಗ ಸರ್, ಈಗ 15 ರಿಂದ 20,000 ರೂಪಾಯಿ ತಿಂಗಳ ಎಲ್ಲೂ ಹೋಗಲಿ ಸರ್. ಸರ್, ನೀವು ಕೋಳಿ ಸಣ್ಣ ಕೋಳಿ ಸಾಕಿದ್ರೆ ಆದ್ ನಾನು ಹೇಳೋ ದುಡಿಮೆ 2,000 ಮಾಡಿದ್ರೆ ದುಡಿಮೆ ಜಾಸ್ತಿ. ಹೌದು ಸರ್. ಈಗ ಹೊಸದಾಗಿ ಈಗಿನ ಯುವಕರಿಗೆ ಈಗ ಮೊದಲು ಏನ್ ಮಾಡ್ಬಿಡ್ತಾರೆ, ತುಂಬಾ ಬಂಡವಾಳ ಹಾಕಿ ನಾಟಿ ಕೋಳಿ ಸಾಗಾಣಿಕೆ ಮಾಡಕ್ ಪ್ರಾರಂಭ ಮಾಡ್ತಾರೆ. ಆದ್ರೆ ನೀವು ನಾಟಿ ಕೋಳಿ ಪ್ರಾರಂಭ ಮಾಡಕ್ಕಿಂತ ಮುಂಚೆ ನೀವ್ ಎಷ್ಟು ಹೂಡಿಕೆ ಅಂದ್ರೆ ಬಂಡವಾಳ ಎಷ್ಟು ಹಾಕೊಂಡು ನೀವು ಕೋಳಿ ಸಾಗಾಣಿಕೆ ಮಾಡಿದ್ರಿ ಸರ್? ನಾನು ಸ್ಟಾರ್ಟಿಂಗ್ ಅಲ್ಲಿ ತಂದಾಗ 30 ರೂಪಾಯಿ ಇತ್ತು ಮರಿ. ಓಕೆ ಸರ್. ಒಂದು ಮರಿ ಒಂದ್ ದಿವಸದ ಮರಿ 30 ರೂಪಾಯಿ. ಅದನ್ನೆಲ್ಲ ಸಾಕಾಣಿಕೆ ಮಾಡಿ ನಾವು ದೊಡ್ಡದು ಮಾಡಿ 1 ತಿಂಗಳು ಮಾಡೋ ಅಷ್ಟೊತ್ತಿಗೆ ನಮ್ಗೆ ಒಂದ 40-45 ರೂಪಾಯಿ ಬಿದ್ದು. 40-45 ಒಂದ್ ತಿಂಗಳ ಮರಿಗೆ ಬಿದ್ದಂಗ ಆಯ್ತು ನಮ್ಗೆ. ಅವರು 100 ರೂಪಾಯಿ ಹೇಳ್ತಾರೆ. 1 ತಿಂಗಳ ಮರಿಗೆ 100 ರೂಪಾಯಿ ತಗೊಂತಾರೆ ಇಷ್ಟು ಮರಿಗೆ. ಅದಕ್ಕೆ ನಾವೇ ಚಿಕ್ಕದಿಂದ ತಂದು ಸಣ್ಣದಿಂದ ತಂದು ಸಾಕಿ ಡೆವಲಪ್ ಮಾಡಿ ನಾವು ದೊಡ್ಡದು ಮಾಡ್ಕೊಂತೀವಿ. ನಮ್ಗೆ ಅನುಭವನೂ ಆಗುತ್ತೆ. ಆಮೇಲೆ ನಮ್ಮ ಒಂದ್ ಸ್ವಲ್ಪ ಹೋಗ್ತೈತೆ, ಸ್ವಲ್ಪ ಸಣ್ಣ ಪುಟ್ಟ ಹೋಗ್ತೈತೆ ವ್ಯತ್ಯಾಸಗಳಾಗಿ. ಕರೆಂಟ್ ಹೋದಾಗ, ಬೆಂಕಿ ಹಾಕೋದ್ ಲೇಟ್ ಆದಾಗ, ನಾವು ನಿದ್ದೆ ಮಾಡ್ಕೊಂಡು ಕೂತ್ಕೊಂಡ್ರೆ
ಎಲ್ಲ ಒಂದ್ ಕಡೆ ಹೋಗಿ ಗುಡ್ಡೆ ಬಿಟ್ಕೊಂಡ್ಬಿಡುದು. ಹಾ ಹಾ ಅದೊಂದು ಬಿಟ್ರೆ ಹಾ ಸರ್. ಬೇರೆ ಏನು ಸಮಸ್ಯೆ ಇಲ್ಲ ಸರ್. ಹಾ. ಸಣ್ಣ ಪುಟ್ಟವ್ರು ಮಾಡ್ಕೋಬಹುದು, ಹಾ ಹಾ ಯಾರು ಬೇಕಾದ್ರು ರೈತರು ಹಾ ಸರ್. ಸಣ್ಣ ಪುಟ್ಟವಾಗಿ ಬರಲ್ಲ ಮಾಡ್ಕೋಬಹುದು. ಅಂದ್ರೆ ಕಮ್ಮಿ ಬಂಡವಾಳದಿಂದ ನೀವು ಮಾಡ್ಬೋದು. ಮಾಡ್ಬೋದು ಅಂತ ಒಂದು ಜನಕ್ಕೆ ಸಂದೇಶ ಸರ್ ಕೊಡ್ತಾರೆ. ನಾನು ಬಂದು ಹೇಳಿದ್ನಲ್ಲ 35,000 ರೂಪಾಯಿ ನನ್ ಬಂಡವಾಳ ಹಾಕಿ. 30,000. ಹಾ ನೋಡಿ ಸ್ನೇಹಿತರೆ, ಈಗ ನಮ್ಮ ರೈತರು ಹೇಳ್ತಾ ಇರೋದು, ಅವರು ಮೊದಲಿಗೆ ಪ್ರಾರಂಭ ಮಾಡಕ್ಕಿಂತ ಮುಂಚೆ ಬರೀ ಕೇವಲ 30,000 ರೂಪಾಯಿಂದ ಅವರು ಪ್ರಾರಂಭ ಮಾಡಿ ಸ್ನೇಹಿತರೆ. ನೀವು ಇಲ್ಲಿ ನೋಡ್ತಿರ್ಬೋದು, ಎಷ್ಟು ಚಿಕ್ಕದು ಶೆಡ್ ಇದೆ ನೋಡಿ ಸ್ನೇಹಿತರೆ. ಈ ಚಿಕ್ಕಂತ ಶೆಡ್ ಅಲ್ಲಿ ಇವತ್ತು 5 ಬ್ಯಾಚ್ ಸಕ್ಸಸ್ ಕಂಡಿರೋ ಸ್ನೇಹಿತರೆ. ಅಂತಂದ್ರೆ ನೀವು ಯಾರು ಯುವಕರು ಆಗಿರ್ಬೋದು, ಯಾರು ಹೊಸದಾಗಿ ನಾಟಿ ಕೋಳಿ ಸಾಗಾಣಿಕೆ ಮಾಡುವಂತವ್ರು ಬರೋರು ತುಂಬಾ ಅಗಾಧವಾಗಿ ಖರ್ಚಿರ್ತೈತೆ ಅಂತ ಹೇಳಿ ಎಲ್ಲಾ ತಿಳ್ಕೊಂಡಿರೋದು ತಪ್ಪು ಸ್ನೇಹಿತರೆ. ನಾವು ಮಾಡ್ಬೇಕು ಅಂತ ಒಂದು ದೃಢ ನಿರ್ಧಾರ ಇದ್ದಾಗ ಕೇವಲ 30,000 ರೂಪಾಯಿಂದ ಸ್ಟಾರ್ಟ್ ಮಾಡಿ ಇವತ್ತು 5 ಬ್ಯಾಚ್ ನೋಡ್ತಿರ್ಬೋದು ಸ್ನೇಹಿತರೆ. ಇವರು ತಂದು ಸಾಗಾಣಿಕೆ ಮಾಡುವಂತ ಪ್ರತಿ ಒಂದು ಮರಿಗಳು ಇರ್ಬೋದು ಸ್ನೇಹಿತರೆ, ಒಂದಿನದ ಮರಿನ ತಂದು ಅವರು ಸಾಗಾಣಿಕೆ ಮಾಡ್ತಾರೆ ಸ್ನೇಹಿತರೆ. ಹಾಗಾಗಿ ನೀವು ಯಾರು ಸಾಗಾಣಿಕೆ ಮಾಡಿ ಒಂದಿನದ ಮರಿ ತಗೊಂಬಂದ್ರೆ ನಿಮ್ಗೆ ಅನುಭವ ಸಿಗುತ್ತೆ ಸ್ನೇಹಿತರೆ. ಹಾಗೆ ಬನ್ನಿ ಸ್ನೇಹಿತರೆ. ಸರ್, ಈಗ ನೀವು ಈ ಕೋಳಿಗಳಿಗೆ ಯಾವ್ದಾನ ರೋಗಗಳು ಬಂದ್ರೆ ಇದಕ್ಕೆಲ್ಲ ಯಾವ ತರ ನೀವು ಈಗ ಅದನ್ನ ಹೋಗಲಾಡಿಸಕ್ಕೆ ಏನೆಲ್ಲ ಮಾಡ್ತೀರಾ ಸರ್ ನೀವು? ಸರ್ ನಮಗ್ ಗೊತ್ತಾಗುತ್ತೆ ಅದು ಯಾವ್ದು ಜೂಗುಡಿಸ್ತತೆ, ಓಕೆ, ಯಾವ್ದು ಆಕ್ಟಿವ್ ಇಲ್ಲ, ಯಾವ್ದು ಚೆನ್ನಾಗಿದೆ ನೋಡ್ತೀನಿ. ಸರ್, ಅದು ಸಪರೇಟ್ ಹಿಡಿದು ಕ್ವಾರಂಟೈನ್ ಮಾಡ್ತೀನಿ. ಓಕೆ ಓಕೆ, ಅಂದ್ರೆ ಕ್ವಾರಂಟೈನ್ ಮಾಡಿ ಅದಕ್ಕೆ ನಮ್ಮ ಹತ್ರ ನಾಟಿ ಮದ್ದಿದೆ. ಓಕೆ ಸರ್. ಈ ನಾನು ಹೇಳಿದ್ನಲ್ಲ ನುಗ್ಗೆ ಸೊಪ್ಪು ಇದೆಲ್ಲ ಬೇಯಿಸ್ಬಿಟ್ಟು ಈ ಅದರಲ್ಲಿ ಫಿಲ್ಟರ್ ಮಾಡ್ಕೊಂಡು ಸಪ್ರೇಟ್ ನೀರ್ ಇಟ್ಕೊಂಡು ಸಪ್ರೇಟ್ ಮೇವ್ ಹಾಕಿ ಅದನ್ನ ಸಪ್ರೇಟ್ ಮಾಡ್ತೀವಿ. ಅವಾಗ ಇವಕ್ಕೆ ಯಾಕೋ ಕಾಯಿಲೆ ತಗಲಲ್ಲ. ಹಂಗಾಗಿ ನಾವು ಅದನ್ನ ಸ್ವಂತ ಮದ್ದಿಂದ ಮಾಡ್ತೀವಿ. ಮೆಡಿಸನ್ ತರೋದೇ ಇಲ್ಲ ಸರ್, ನೋ ಯೂಸು. ನಾವು ಅದು ಮುಟ್ಟೋದೇ ಇಲ್ಲ. ನ್ಯಾಚುರಲ್ ಬರಲ್ಲ ಸರ್, ನ್ಯಾಚುರಲ್ ಬರಲ್ಲ. ಇದು ಜನ ಇಲ್ಲಿ ಬಂದು ಸರ್ ಒಂದ್ ಕೋಳಿ 600 ರೂಪಾಯಿ ತಗೊಂಡೋಗ್ತಾನೆ ನಮ್ಮ ಹತ್ರ. ಒಂದ್ ಪೀಸು 2 kg-ನೋ 1.25 kg-ನೋ 1.5 kg-ನೋ ಖಂಡಿತ ಬರುತ್ತೆ. ಯಾಟೆ 1.5 1.25 ಬರುತ್ತೆ. ಹುಂಜೆಲ್ಲ 2 kg ಬರುತ್ತೆ. 2 kg ಹುಂಜಗಳು ಬರುತ್ತೆ. ನಾವು 280 ರೂಪಾಯಿ 300 ರೂಪಾಯಿ ಕೆಜಿ ಹಂಗೆ ಕೊಟ್ಬಿಡ್ತೀವಿ ಸರ್. ಸರ್, ಇಲ್ಲಿ ನೀವು ನೋಡ್ತಿರೋಂತ ಮರಿಗಳು ಇವಾಗ ಇದೆಯಲ್ಲ ಸರ್, ಇದನ್ನ ಮಾಂಸಕ್ಕೆ ಎಷ್ಟು ತಿಂಗಳು ರೆಡಿ ಮಾಡ್ತೀರಾ ಸರ್ ನೀವು? ಸರ್ 4.5 ಇಂದ 5 ತಿಂಗಳು ಬೇಕು. 4.5 ಇಂದ 5 ತಿಂಗಳು ರೆಡಿ ಮಾಡ್ಬಿಡ್ತೀರಾ? 5 ತಿಂಗಳು ತುಂಬಿಡ್ಬೇಕು. 5 ತಿಂಗಳು ತುಂಬಾ ಇದು ಕಂಪ್ಲೀಟ್ ಮಾಡಿ ಸರ್, ಕಂಪ್ಲೀಟ್ ಕಟ್. ಸರ್, ಈಗ ನಾವು ಕೇಳೋದೇನು ಅಂತಂದ್ರೆ, ಈಗ ಈ ಮೇಯ್ತಿರಂತ ಕೋಳಿ ಪಿಳ್ಳೆಗಳಿಗೆ ನೀವು ಮೊದಲಿಂದ ಯಾವ್ಯಾವ ತರ ಆಹಾರ ಪದ್ಧತಿ ತಾಮನ್ ಕೊಡ್ತಾ ಇವನ್ನ ದೊಡ್ಡ ಮಾಡಕ್ಕೆ, ಅಂದ್ರೆ 4.5 ತಿಂಗಳು ಅಂತ ಹೇಳಿದ್ರಲ್ಲ, ಈಗ 4.5 ತಿಂಗಳಲ್ಲಿ ಎಷ್ಟು ಅಂದ್ರೆ ಯಾವ್ಯಾವ ತರ ಪದಾರ್ಥಗಳು ಕೊಟ್ಟು ಬೇಗ ಇವನ್ನ ಡೆವಲಪ್ ಮಾಡ್ತೀರಾ ಸರ್? ಸರ್, ಫಸ್ಟ್ ನಾವು ರವೆ, ಓಕೆ, ರವೆ ಸ್ಟಾರ್ಟಿಂಗ್ ಮರಿಗೆ ರವೆ, ಬೆಲ್ಲದ ನೀರು, ಅದಾಯ್ತಾ 15 ದಿವಸ. ಆಮೇಲೆ ಫ್ರೀ ಸ್ಟಾರ್ಟರ್, ಓಕೆ ಸರ್, ಫ್ರೀ ಸ್ಟಾರ್ಟರ್ ಮರಿಗಳಿಗೆ ಹಾಕೋದು, ಅದನ್ನ ನಾವು 15 ದಿವಸ ಕೊಡ್ತೀವಿ. ಆಮೇಲೆ ಸ್ಟಾರ್ಟರ್ ಅಂತ ಬರುತ್ತೆ, ಅದೊಂದು 15 ದಿವಸ ಕೊಡ್ತೀವಿ. ಆಮೇಲೆ ನಮ್ದು ನಾಟಿ ಮೇವದಿಲ್ಲ, ಭತ್ತ, ರಾಗಿ, ಹುಲ್ಲು, ತೋಟಕ್ಕೆಲ್ಲ ಬಿಡೋದು, ಇದೆಲ್ಲ ಮಾಡ್ತೀವಿ ಸರ್. ಇದರಿಂದ ಸ್ವಲ್ಪ ನಮ್ಗೆ ಸ್ವಲ್ಪ ಸೇವ್ ಆಗ್ತೀವಿ. ಅಂದ್ರೆ ಸೇವ್ ಆಗುತ್ತೆ. ಅಂದ್ರೆ ಸ್ನೇಹಿತರೆ, ಇವು ನಮ್ಮ ರೈತರು ಏನ್ ಹೇಳ್ತಿರೋದು ಅಂತಂದ್ರೆ, ನೀವು ಯಾವ್ದೇ ತರ ಶೆಡ್ ಅಲ್ಲಿ ಕೂಡ ಹಾಕೊಂಡು ಆಹಾರ ಕೊಡೋದ್ರಿಂದ ನಾಟಿ ಕೋಳಿಗಳು ಬೆಳವಣಿಗೆ ಆಗಲ್ಲ, ಆಮೇಲೆ ಅತಿ ಹೆಚ್ಚು ಖರ್ಚಾಗುತ್ತೆ ಸ್ನೇಹಿತರೆ. ಹಾಗಾಗಿ ನಮ್ಮ ರೈತರು ಏನ್ ಹೇಳ್ತಿದಾರೆ ಅಂತಂದ್ರೆ, ಈ ತರ ನೀವೇನ್ ನೋಡ್ತಾ ಇದೀರ ಸ್ನೇಹಿತರೆ, ಈ ತರ ತೋಟಗಳಿಗೆ ಏನ್ ಮಾಡ್ಬೇಕು, ಈ ತರ ನೀವೇ ನೋಡ್ಬೋದಲ್ಲ, ಈ ತರ ಗ್ರೀನ್ ಮೆಸ್ ಮಾಡ್ಬೇಕು ಸ್ನೇಹಿತರೆ. ಈ ತರ ಗ್ರೀನ್ ಮೆಸ್ ಮಾಡಿ 1 ತಿಂಗಳು ಆದಂತ ಪಿಳ್ಳೆಗಳಿಗೆ ಆಚೆ ಬಿಟ್ಟಾಗ ಅದು ಏನಾಗುತ್ತೆ, ನಮಗೆ ಖರ್ಚು ಕಮ್ಮಿ ಬರುತ್ತೆ ಸ್ನೇಹಿತರೆ. ಏನಕ್ಕೆ ಖರ್ಚು ಕಮ್ಮಿ ಬರುತ್ತೆ ಅಂತ ಅಂದ್ರೆ, ಈಗ ನೀವು ಒಳಗೆ ಕೂಡಾಕೊಂಡು ಇದಕ್ಕೆ ದಿನನಿತ್ಯ 2,600 2,700 ರೂಪಾಯಿ ನೀವು ಕೊಟ್ಟು ಫೀಡ್ ತಂದು ಹಾಕೋದ್ರಿಂದ ತಪ್ಪು ಅಂತ ಅಂದ್ರೆ ನಿಮ್ಗೆ ಅತಿ ಹೆಚ್ಚು ಖರ್ಚು ಬರುತ್ತೆ ಸ್ನೇಹಿತರೆ. ಹಾಗಾಗಿ ನೀವು ಈ ತರ ನಮ್ಮ ರೈತರು ಏನ್ ಐಡಿಯಾ ಮಾಡಿದಾರೆ ನೀವೇ ನೋಡ್ತಿರ್ಬೋದಲ್ಲ ಸ್ನೇಹಿತರೆ. ಈ ತರ ಸುತ್ತಲೂ ಗ್ರೀನ್ ಮೇಸ್ ಮಾಡಿ ಇಂಥ ನೀವು ತೋಟಗಳಲ್ಲಿ ಏನೇನು ಇದನ್ನ ನೀವು ಕಂಟಿನ್ಯೂಸ್ ಮಾಡ್ತಾ ಹೋದಂತೆ ಸ್ನೇಹಿತರೆ, ನಿಮ್ಗೊಂದು ಗೆಲುವು ಸಿಗುತ್ತೆ ಸ್ನೇಹಿತರೆ. ಬನ್ನಿ, ಈಗ ನಮ್ಮ ರೈತರು ಯಾವ ತರ ಸೆಟಪ್ ಮಾಡಿದ್ರೆ, ಶೆಡ್ ನ ಯಾವ ತರ ನಿರ್ಮಾಣ ಮಾಡಿ ಒಳಗಡೆ ಯಾವ ತರ ಸೆಟಪ್ ಮಾಡಿದೆ ಅಂತ ನೋಡೋಣ ಸ್ನೇಹಿತರೆ. ಸರ್, ಈಗ ಒಳಗೆ ಒಂದ್ಸರಿ ನೋಡೋಣ ಸರ್. ಹ್ಞೂ ಸರ್, ಬನ್ನಿ ಸರ್ ತೋರಿಸ್ತೀನಿ. ಇನ್ನು ನಾವು ಸೆಡ್ ಪಡ್ ಏನು ಕ್ಲೀನ್ ಮಾಡಿಲ್ಲ ಸರ್, 1 ದಿವಸದ ಮರಿ ತಂದಿದ್ದು. ಇರ್ಲಿ ಸರ್, ಬನ್ನಿ ನಿಧಾನಕ್ಕೆ ಬನ್ನಿ. ಆಯ್ತು ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಿರ್ಬೋದು, ಈಗ ಒಂದಿನದ ಮರಿಗೆ ನಮ್ಮ ಸರ್ರು ಈಗ ಈ ತರ ಸೆಟಪ್ ಮಾಡಿದ್ದಾರೆ ಸ್ನೇಹಿತರೆ. ಅಂದ್ರೆ ಸುತ್ತಲೂ ಟಾರ್ಪಲ್ ಹಾಕ್ಬಿಟ್ಟು, ಏನಕ್ಕೆ ಅಂದ್ರೆ ಅತಿ ಹೆಚ್ಚು ಶಾಖ ಇರ್ಬೇಕು ಸ್ನೇಹಿತರೆ. ಒಂದಿನದ ಮರಿಗೆ ಅತಿ ಹೆಚ್ಚು ಶಾಖ ಇರಬೇಕು. ಹಾಗಾಗಿ ಅವರು ಈ ತರ ಸೆಟಪ್ ಮಾಡಿದ್ದಾರೆ ಸ್ನೇಹಿತರೆ. ನೀವೇ ನೋಡ್ಬೋದು ಇಲ್ಲಿ. ಸರ್, ಎಷ್ಟು ಬಲ್ಪ್ ಹಾಕಿದ್ರಿ ಸರ್ ನೀವು? ಸರ್, ಒಂದು 7 ಹಾಕಿದ್ದೀನಿ ಸರ್. ಈ ಕಡೆ ಬನ್ನಿ.
7-8 ಬಲ್ಪ್ ಹಾಕಿದ್ದೀನಿ ಸರ್. 7-8 ಬಲ್ಪ್ ನಿರಂತರವಾಗಿ ಹಾಕಿದ್ದೀರಾ? ನಿರಂತರವಾಗಿ ಹಾಕಿದ್ದೀನಿ. ನಿರಂತರವಾಗಿ ಹಾಕಿರಾ ಸರ್. ಶಾಖ ಕೊಡಕ್ಕೆ ಅಂದ್ರೆ ಡ್ರಮ್ ಶಾಖ ಕೊಡಕ್ಕೆ ನೋಡಿ ಅಲ್ಲಿ ಡ್ರಮ್ ಇದೆ, ಆ ಡ್ರಮ್ ಅಲ್ಲಿ ಬೆಂಕಿ ಹಾಕ್ಬಿಡ್ತೀನಿ ಸರ್. ಓಕೆ, ಬೆಂಕಿ ಹಾಕಿ ಮಧ್ಯಕ್ಕೆ ಇಟ್ಬಿಟ್ರೆ. ಹಾ ಸರ್. ಸರ್ ಈಗ ನೀವು ಶೆಡ್ ಮಾಡಕ್ಕೆ ಎಷ್ಟೆಲ್ಲ ಖರ್ಚು ಮಾಡಿದ್ರ ಸರ್? ಸರ್ ಅವಾಗ ನಮ್ಗೆ ಒಂದ್ 2 ಲಕ್ಷ ರೂಪಾಯಿ ಖರ್ಚಾಯ್ತು ಸರ್. ಈ ಶೆಡ್ ನ ನಿರ್ಮಾಣ ಮಾಡಕ್ಕೆ 2 ಲಕ್ಷ ರೂಪಾಯಿ. 2 ಲಕ್ಷ ರೂಪಾಯಿ ಅವಾಗ ಜಾಸ್ತಿ ಖರ್ಚಾಯ್ತು ಏನೋ ಅವತ್ತಿನ ಕಾಲಕ್ಕೆ. ಸರ್ ನೀವು ಈಗ ಈ ಶೆಡ್ ನ ಸೆಟಪ್ ಮಾಡಿದ್ರಲ್ಲ, ಎಷ್ಟು ಕೋಳಿ ಇದ್ರಲ್ಲಿ ಸಾಕ್ಬೋದು ಸರ್? ಸರ್ 1,000 ಮೈತದೆ ಇದರಲ್ಲಿ. 1,000 ಇದ್ರೆ ಜೋಡಿಸ್ಬೋದು. 1,000 ಮರಿ ಆರಾಮಾಗಿರ್ತದೆ. 1,000 ಇದು ಇದರಲ್ಲಿ ನಾವು ಕಡ್ಡಿ ಕಟ್ತೀವಿ ಸರ್. ಈಗ ಓಕೆ ಎಲ್ಲ ಕಡ್ಡಿ ಮೇಲೆ ಕುಂಡಿಸ್ತೀವಿ. ಅಂದ್ರೆ ಸ್ಟೆಪ್ ಆನ್ ಸ್ಟೆಪ್ ಕಡ್ಡಿ ಕುಂಡಿಸ್ತೀವಿ. ಕಡ್ಡಿ ಕಟ್ಬಿಡ್ತೀವಿ ಏಕ ಲೈನ್ ಎಲ್ಲ ಕಡ್ಡಿ ಮೇಲೆ ಕುತ್ಕೊಂತ ನೆಲದಾಗಿರಲ್ಲ ಕೋಳಿ. ನೆಲದಲ್ಲಿರಲ್ಲ. ಒಂದು 10-20 ಇರುವಾಗ ಹೆಚ್ಚು. ಹೌದಾ ಸರ್. ಇದ್ರಲ್ಲ ನೀವು ಶಾಖ ಕೊಡೋದು? ಇದ್ರಲ್ಲೇ ಶಾಖ ಕೊಡೋದು. ನೋಡಿ ಸ್ನೇಹಿತರೆ, ಈಗ ಒಂದಿನದ ಮರಿ ಯಾರಾದ್ರೂ ತಾಂಡೋಗಿರೋರು ಅಣ್ಣ ಏನ್ ತರ ಶಾಖ ಕೊಡೋ ಅಂತ ಕೇಳ್ಬೋದು. ನೋಡಿ ಈ ತರ ಡ್ರಮ್ ಇರುತ್ತೆ. ಈ ತರ ಡ್ರಮ್ಗಳಿಗೆ ನೀವು ಈ ತರ ನೋಡಿ ಸ್ನೇಹಿತರೆ, ಈ ತರ ಸೌದೆಗಳನ್ನ ತುಂಬಿಟ್ಟು ಶಾಖ ಕೊಡೋದ್ರಿಂದ ಕೋಳಿ ಮರಿಗಳು ಬೇಗ ಸಾಯಲ್ಲ. ಆಮೇಲೆ ಶಾಖದಿಂದ ನಾವ್ ಹೆಚ್ಚಿಗೆ 1 ತಿಂಗಳು ಮರಿಗೆ ಶಾಖ ಹೆಚ್ಚಿಗೆ ಕೊಡೋದ್ರಿಂದ ಅದು ಬೆಳವಣಿಗೆ ಚೆನ್ನಾಗುತ್ತೆ ಸ್ನೇಹಿತರೆ. ಅಲ್ವಾ ಗುರುಗಳೇ? ಸರ್ ಇಷ್ಟೆಲ್ಲ ಸೆಟಪ್ ನಿಮ್ದು. ಈಗ ನೀವು ಗುರುಗಳೇ, ಈಗ ಈ ನಾಟಿ ಕೋಳಿ ಸಾಗಾಣಿಕೆಯಲ್ಲಿ ಯಾವ್ಯಾವ ತರ ಲಾಭ ತಗೊಬಹುದು ಅಂತ ನೀವು ಒಂದ್ಸತಿ ಹೇಳ್ತೀರಾ ನಮ್ಗೆ? ಸರ್ ಹೇಳ್ತೀವಿ. ಹೆಂಗೆ, ಯಾವ ತರ ತಗೊಬಹುದು ಸರ್? ಈಗ ಒಂದಿನ ಮರಿ ತರ್ತೀವಲ್ಲ ಸರ್, ಅಲ್ಲಿಂದ ಸ್ವಲ್ಪ ಜೋರಾಗಿ ಮಾತಾಡಿ. ನೋಡಿ ಇವತ್ತು ಕೊಟ್ರುನೆ ಸರ್ 50 ರೂಪಾಯಿ ಒಂದ್ ಪಿಳ್ಳೆಗೆ ಲಾಭ ಇದೆ. ಇವತ್ತು ಈಗ ಕೊಟ್ರು 50 ರೂಪಾಯಿ ಲಾಭ. ನನಗೆ 50 ರೂಪಾಯಿ ಖರ್ಚು ಬಂದಿದೆ. 50 ರೂಪಾಯಿ ಖರ್ಚು ಬಂದಿದೆ. ನಾವು ದೊಡ್ಡದು ಮಾಡಿ 4-5 ತಿಂಗಳು ದೊಡ್ಡದು ಮಾಡಿ ಮಾರಿದ್ರೆ ಇಲ್ಲೇ ಸಂತೆಗಳು ಹತ್ರ ಇದೆ ಸರ್. ಸಂತೆನಲ್ಲಿ ಮಾರಿದ್ರೆ ಇದ್ದಿದ್ದು ಫೈನು 400 ರೂಪಾಯಿ 450 ರೂಪಾಯಿ ಕೆಜಿ ಮಾಡ್ತೀವಿ. ಅದು ಬೇಡವಾ? ಮೊಟ್ಟೆ ಮಡಿಕಲಿ. ಮೊಟ್ಟೆ ಪರ್ಪಸ್ ಅಲ್ಲೂ 1,000 ಕೋಳಿ ಅಂದ್ರೆ 500 ಮೊಟ್ಟೆ ಗ್ಯಾರಂಟಿ ಬರುತ್ತೆ. ಬೇಡ 400 ಮೊಟ್ಟೆ ಅಂದ್ರೆ ಖಂಡಿತ ಬರುತ್ತೆ. 400ರಲ್ಲಿ 10 ರೂಪಾಯಿ ಅಂದ್ರೆ 4,000 ರೂಪಾಯಿ. 2,000 ರೂಪಾಯಿ ಕೋಳಿ ತಿನ್ಲಿ, 2,000 ರೂಪಾಯಿ ನನ್ಗುಳಿಲಿ, ಅಲ್ವಾ ಸರ್? ಆದ್ರಿಂದ ಆಮೇಲೆ ಇದು ದೊಡ್ಡದಾದಂಗ್ ನಮಗೆ ಗೊಬ್ಬರದ ಒಂದು ತೋಟಕ್ಕೊಂದು ಗೊಬ್ಬರದ ಒಂದು ಬೆನಿಫಿಟ್ ಖಂಡಿತ ಸರ್. ಅಂದ್ರೆ ನೀವು ಗೊಬ್ಬರ ಕೊಳ್ಳಂಗೇನಿಲ್ಲ ಸರ್. ನಾನು ಕೊಂಡೇ ಇಲ್ಲ ಸರ್, ಕೊಂಡೇ ಇಲ್ಲ. ಹಂಗಾಗಿ ಇದ್ರಲ್ಲಿ ನಮ್ಗೆ ನಮ್ಮ ಸಣ್ಣ ರೈತರಿಗೆ ಮಾಡ್ಬೋದು ಸರ್. ಅಂದ್ರೆ ನೀವು ಕೃಷಿಗೆ ಒಂದು ಉಪಕಸವಾಗಿ ಆಯ್ಕೆ ಮಾಡ್ಕೋಬಹುದು ಸರ್. ನಾವು ಸ್ವಂತ ಇದು ಮಾಡ್ಕೊಂಡಿರೋದು. ನಾವು ಯಾರು ಹೇಳಿದ್ವಲ್ಲ ಕೇಳಿದ್ವಲ್ಲ, ನಮ್ ಸ್ವಂತ ಬುದ್ಧಿಯಿಂದ ಇಷ್ಟು ಮಾಡಿದ್ರೆ ಹಂಗ ಆಗ್ಬೋದು ಅಂತ ಒಂದು ಪ್ಲಾನ್ ಮೇಲೆ ಒಂದು ಚಿಕ್ಕ ಐಡಿಯಾ ಇಂದ ನೀವು ಮಾಡಿ ಇವತ್ತು ಯಶಸ್ಸು ಕಂಡಿದ್ದೀರಾ. ನಾವು ಬಿಲ್ಡಿಂಗ್ ಕೆಲಸ ಮಾಡ್ತಿದ್ದು, ಬಿಲ್ಡಿಂಗ್ ಕಟ್ಸೋದು, ಈ ಲೇಬರ್ದು ಅದು ಇದು ತುಂಬಾ ಸಮಸ್ಯೆ. ಅದೊಂದು 10-15 ವರ್ಷ ಮಾಡ್ದು. ಅದಾಗೋಯ್ತು, ಬಿಟ್ಟು ಬಂದಿಲ್ಲ ಅಂತ ಶೆಡ್ ಹಾಕೊಂಡು ಸಣ್ಣ ಪುಟ್ಟ ಮಾಡ್ಕೊಂಡಿದ್ವಿ ಸರ್. ಗುರುಗಳೇ ಏನ್ ತೊಂದ್ರೆ ಇಲ್ಲ ಸರ್. ರೈತರು ಮಾಡ್ಕೋಬಹುದು, ಅಂದ್ರೆ ಬುದ್ಧಿವಂತಿಕೆಯಿಂದ ಮಾಡ್ಕೋದು. ಬುದ್ಧಿವಂತಿಕೆಯಿಂದ ಮಾಡ್ಕೋದು. ಎಲ್ಲ ಬಿಟ್ಟಿದೀನಿ, ಎಲ್ಲ ಕೂಡ ಹಾಕಿದೀನಿ, ಶೆಡ್ ಐತೆ ಅಂತ ಮನೆಗೆ ಹೋದ್ರೆ ಬಂಡವಾಳ ಹೊಟ್ಟಾಕುತ್ತೆ. ಅಂದ್ರೆ ನೀವ್ ಹೇಳ್ತಿರೋದೇನು ಅಂದ್ರೆ ಶ್ರದ್ಧೆಯಿಂದ ನಾವು ಮಾಡೋ ಕೆಲಸ ಒಳ್ಳೆ ತಂದಿನ. ನೋಡಿ ಈಗ ನಾನ್ ಟೀ ಕುಡ್ದ ನಿಮ್ ಜೊತೆ ಸೀದಾ ಬಂದಿದ್ದೀನಿ. ನಾನು ಇನ್ನ ಕೋಳಿ ಒಳಿ ಕೋಳಿಯವ್ರಿಗೂ ಹೋಗಲ್ಲ. ಅವಕ್ಕೆಲ್ಲ ಮೇಯಿಸಿ ಹುಲ್ಲು ಸೊಪ್ಪು ಹಾಕಿ ನೀರು ನೀಡಿ ಎಲ್ಲ ಒಳಗ್ ತಿರ್ಗಾ ಒಳಗ್ ಕೊಡ್ದು ಅವಕ್ಕೆಲ್ಲ ಸೇಫ್ಟಿ ಮಾಡಿ ನಾನು ಹೋಗ್ತೀನಿ ಊಟಕ್ಕೆ. ಅಂತವ್ರಿಗೂ ಹೋಗಲ್ಲ ಸರ್. ಇಲ್ಲಿ ನಾಯಿ ಬರ್ತದೆ, ಮತ್ತೊಂದು ಮಗದೊಂದು ಬೇಕು ಏನೋ ಒಂದು ಇರ್ತದೆ. ಅದಕ್ಕೆಲ್ಲ ನಾವು ಅವಕಾಶ ಕೂಡ ನೋಡ್ತಾನೆ ಜವಾಬ್ದಾರಿ ಬಂಡವಾಳ ಹಾಕಿದೀವಿ, ನೋಡ್ಬೇಕು ಸರ್. ಅಷ್ಟು ಮಾಡ್ಕೊಂಡ್ರೆ ಏನು ಸಮಸ್ಯೆ ಇಲ್ಲ. ತೋಟಕ್ಕೆ ಗೊಬ್ಬರ ಬರ್ತದೆ, ನಮಗೂ ಒಂದು ಟೈಮ್ ಪಾಸ್ ಆಗ್ತದೆ. ಈಗ ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತ್ಕೊಂಡು ಅಲ್ಲಿ ಅದಕ್ಕಿಂತ ನಮ್ ಬದುಕಿಂತವ ನಮ್ ತೋಟದವ ನೋಡಿ ಇದೊಂದು ಏನೋ ಒಂದು ನೋಡ್ಕೊಂಡು ಅಲ್ವರ ಇವತ್ತೆಲ್ಲ ನಾಳೆ ದೇವ್ರು ಕೊಡ್ತಾನೆ. ಆ ಭರವಸೆ ಮೇಲೆ ನಾವ್ ಮಾಡ್ತಾ ಇದೀವಿ ಸರ್. ಸರ್ ಈಗ ನೀವು ಪಿಳ್ಳೆನ ನೀವೇ ಬ್ರೀಡಿಂಗ್ ಮಾಡಿಸ್ಕೊಂತಿಲ್ಲ? ಹೊರಗಡೆ ಇಲ್ಲ ಸರ್. ಅದಕ್ಕೆಲ್ಲ ಮಿಷಿನ್ ಪಶಿನ್ ಎಲ್ಲ ಬೇಕು ಸರ್. ಇನ್ನು ಸೌಲಭ್ಯ ಬೇಕು, ಜಾಗ ಬೇಕು, ಅವು ಇನ್ಕ್ಯುಬೇಷನ್ ಮಿಷಿನ್ ಬೇಕು. ಅದೆಲ್ಲ ಮಾಡಕ್ಕಾಗಲ್ಲ ಸರ್. ನಾವು ಸಣ್ಣ ರೈತರು, ನಾವು ದೊಡ್ಡದಲ್ಲ ಸರ್. ನಮ್ ದೊಡ್ಡ ಪ್ರಾಪರ್ಟಿ ಅಲ್ಲ. ಹಂಗಾಗಿ ನಡೀತಾ ಐತೆ ಸರ್, ದೇವ್ರ ದಯ. ಈಗ ನೆಕ್ಸ್ಟ್ ತಿಂಗಳು ಇನ್ನೊಂದು ಸ್ನೇಹಿತರೆ ನೋಡ್ತಿರ್ಬೋದು. ಈಗ ನಾಟಿ ಕೋಳಿ ಮರಿಗಳಿಗೆ ಯಾವ ತರ ಆಹಾರ ಕೊಡ್ತಾ ಇದ್ದಾರೆ ಅಂತ ನಮ್ಮ ರೈತರು ನೀವೇ ನೋಡ್ಬೋದು ಸ್ನೇಹಿತರೆ. ಇದೆಲ್ಲ ಯಾವ ತರ ಏನು ಅಂತ ಅಂದ್ರೆ ಸ್ನೇಹಿತರೆ, ಈ ಮಾಮೂಲಿ ಜೋಳದ್ದು ನುಚ್ಚಿರ್ಬೋದು ಸ್ನೇಹಿತರೆ, ಆಮೇಲೆ ಅಕ್ಕಿ ನುಚ್ಚಿರ್ಬೋದು, ರಾಗಿ ನುಚ್ಚಿರ್ಬೋದು. ಇದನ್ನ ಬೆಳಿಗ್ಗೆ ಹೊತ್ತು ಕೊಡ್ಬೇಕು ಸ್ನೇಹಿತರೆ. ಖಾಲಿ ಹೊಟ್ಟೆಗೆ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಅತ್ಯುತ್ತಮವಾಗಿ ಈಗ ಬೆಳವಣಿಗೆ ಬರುತ್ತೆ ಅನ್ನೋದಕ್ಕಿಂತ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಫಾಸ್ಟ್ ಆಗಿ ಇದು ಮೇವು ತಿಂತಾ ಇದೆ ಅಂದ್ರೆ ಸ್ನೇಹಿತರೆ ರಾತ್ರಿ ಹೊತ್ತು ಇದು ಹಸ್ತಿರ್ತಲ್ಲ ಸ್ನೇಹಿತರೆ,
ಹಾಗಾಗಿ ಈಗ ಹಸ್ದಾಗ ಬೆಳಿಗ್ಗೆ ಟೈಮಲ್ಲಿ ಈ ತರ ಆಹಾರ ಕೊಡ್ಬೇಕು ಸ್ನೇಹಿತರೆ. ನೋಡಿ ನಮ್ಮ ರೈತರು ಯಾವ ತರ ಕೊಡ್ತಾ ಇದಾರೆ ಅಂತ. ಸರ್ ಹಂಗೆ ಅದೊಂದು ಸ್ವಲ್ಪ ಮೇವನ್ನ ಯಾವ ತರ ಕೊಡ್ತಾ ಇದ್ರ ಅಂತ ಹೇಳಿ ಸರ್ ಅದು. ಹ್ಞೂ ಸರ್. ಹಾಂ ಸರ್ ಬೆಳಗ್ಗೆ ಹೊತ್ತು ಫೀಲ್ಡು ಜೋಳದ ನುಚ್ಚು, ಓಕೆ ಇದು ಸರ್ ಜೋರಾಗೆ ಮಾತಾಡಿ. ಜೋಳದ ನುಚ್ಚು, ಓಕೆ ಫೀಲ್ಡು, ಓಕೆ ಸರ್, ಎರಡು ಮಿಕ್ಸ್ ಮಾಡಿ ಹಾಂ ಹಾಂ ಬೆಳಗ್ಗೆ ಹೊಟ್ಟಸ್ತಿರ್ತಾವಲ್ಲ ಓಕೆ ಓಕೆ ಅದಕ್ಕೆ ಸ್ವಲ್ಪ ಹಾಂ ಫಸ್ಟ್ ಫುಡ್ ಕೊಡ್ತೀನಿ ಸರ್. ಫಸ್ಟ್ ಫುಡ್ ನೀವು ಬೆಳಿಗ್ಗೆ ಹೊತ್ತು ಕೊಡೋದು. ಫಸ್ಟ್ ಫುಡ್ ಇದು. ಓಕೆ ಓಕೆ ಆಮೇಲೆ ಹಾಂ ಸೆಕೆಂಡ್ ಬ್ಯಾಚು ರಾಗಿ, ಹಾಂ ಭತ್ತ, ಓಕೆ ತರಕಾರಿ ಹಾಂ ಹಾಂ ಇಂಥದ್ದೆಲ್ಲ ಕೊಡ್ತೀನಿ ಸರ್. ಸರ್ ಈಗ ನಿಮ್ಗೆ ಕೃಷಿಗೆ ಈಗ ನೀವು ಕೋಳಿ ಸಾಗಾಣಿಕೆ ಮಾಡ್ತಾ ಇದ್ರ ಸರ್. ಹೌದು ಸರ್. ಈಗ ನಿಮ್ಗೆ ಬೆನ್ನೆಲುಬಾಗಿ ಯಾರೋ ನಿಂತಿದ್ರ, ಇಲ್ಲ ನೀವು ಒಬ್ಬರೇ ಮಾಡ್ತಾ ಇರೋದ ಇದು ಕೆಲಸ? ಇಲ್ಲ ಸರ್, ನಾನು ಒಬ್ಬನೇ. ನೀವು ಒಬ್ಬರೇ, ನಿಮ್ಗೆ ಯಾರು ಬೆನ್ನೆಲುಬಾಗಿಲ್ಲ. ನೋಡಿ ಸ್ನೇಹಿತರೆ, ತುಂಬಾ ಜನ ನಮಗೆ ಸಪೋರ್ಟ್ ಅವ್ರು ಇರ್ಬೇಕು ಇವ್ರು ಇರ್ಬೇಕು ಅಂತ ಹೇಳಿ ತುಂಬಾ ಜನ ಬಂದು ಈ ನಾಟಿ ಕೋಳಿ ಸಾಗಾಣಿಕೆಯಲ್ಲಿ ತುಂಬಾ ಜನ ಕ್ವಶನ್ ಕೇಳ್ತೀರಾ ಸ್ನೇಹಿತರೆ ನನಗೇನ. ಹಾಗಾಗಿ ನೀವು ಮಾಡಬೇಕು ಅಂತ ಮನಸ್ಸು ನಿಮ್ಮದಾಗಿ ಒಂದು ದೃಢ ನಿರ್ಧಾರ ನಿಮ್ಮಲ್ಲಿದ್ರೆ ನೋಡಿ ಸ್ನೇಹಿತರೆ, ಇವರೇ ಉದಾಹರಣೆ. ಏನಕ್ಕೆ ಅಂದ್ರೆ ಇವ್ರು ಯಾವುದೇ ಸಪೋರ್ಟ್ ಇಲ್ಲ ಸ್ನೇಹಿತರೆ. ಅವರು ಏಕಾಂತವಾಗಿ ಒಬ್ಬರೇ ನಾನು ಮಾಡಬೇಕು, ನಾನು ಕೃಷಿ ಮಾಡ್ತಾ ಇದ್ದೀನಿ, ಕೃಷಿಗೆ ಒಂದು ಮೂಲ ಉಪಕಸಬೇಕು, ಅದರಿಂದ ನಾವು ಆದಾಯ ಪಡಿಬೇಕು ಅಂತ ಹೇಳಿ ಅವರು ದೃಢ ನಿರ್ಧಾರ ತಗೊಂಡು ಅವರು ಈ ತರ ನೋಡಿ ಸ್ನೇಹಿತರೆ, ಈ ಒಂದು ಚಿಕ್ಕದಾಗಿ ಸೆಟಪ್ ಮಾಡ್ಕೊಂಡು, ಅವ್ರೇನು ಅತಿ ಹೆಚ್ಚಾಗಿ ಸೆಟಪ್ ಮಾಡಿಲ್ಲ ಸ್ನೇಹಿತರೆ, ಒಂದು ಚಿಕ್ಕದಾಗಿ ಸೆಟಪ್ ಮಾಡ್ಕೊಂಡು ಒಂದು ಅತ್ಯುತ್ತಮವಾಗಿ ಒಂದು ಅನುಸರಣೆ ಅಂತ ಅಂದ್ರೆ ಕ್ರಮವಾಗಿ ಸ್ನೇಹಿತರೆ, ಈಗ ಬೆಳಿಗ್ಗೆ ಹೊತ್ತು ಯಾವ ತರ ಆಹಾರ ಕೊಡಬೇಕು, ಇಲ್ಲ ಮಧ್ಯಾಹ್ನ ಯಾವ ತರ ಆಹಾರ ಕೊಡಬೇಕು, ಆಮೇಲೆ ಸಂಜೆ ಯಾವ ತರ ಆಹಾರ ಕೊಡಬೇಕು, ಇದನ್ನ ಹೇಗೆ ಸಂರಕ್ಷಣೆ ಮಾಡ್ಬೇಕು ಅನ್ನೋದು ಅವರು ನಿರಗತ ಅಂದ್ರೆ 5 ಬ್ಯಾಚ್ ಸಕ್ಸಸ್ ಆಗಿರೋದ್ರಿಂದ ಅವರು ಏನ್ ಮಾಡಿದ್ದಾರೆ, ನಿರಗತ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ಅವರು ಕರಗತ ಮಾಡ್ಕೊಂಡಿರೋದ್ರಿಂದ ಅವ್ರಿಗೆ ಒಂದು ಏನೇ ಕಷ್ಟ ಅಂದ್ರೆ ಈ ಕೋಳಿ ಸಾಗಾಣಿಕೆಯಲ್ಲಿ ಏನೇ ಕಷ್ಟಗಳು ಬಂದ್ರು ಅವರು ಈಸಿಯಾಗಿ ಅದನ್ನ ಚೇಸ್ ಮಾಡುವಂತ ಶಕ್ತಿ ಅವ್ರಿಗೆ ಇದೆ ಸರ್. ಕೋಳಿನಲ್ಲಿ ನಮ್ಗೇನ್ ಕಷ್ಟ ಕಾಣಿಲ್ಲ, ನಿಮ್ಗೇನು ಇದಿಲ್ಲ. ಬೆಳಗ್ಗೆ 2 ಅವರ್ ಕೆಲಸ, ಸಾಯಂಕಾಲ 2 ಅವರ್ ದಿನ ಅಂದ್ರೆ ಅಷ್ಟೇ ಸರ್. 11 ಗಂಟೆಗೆಲ್ಲ ಕ್ಲೋಸ್ ಮಾಡ್ತೀನಿ, ಕೋಳಿ ಕೊಡ್ದು ಬಿಡ್ತೀನಿ. 11 ಗಂಟೆಗೆ ಹಾಳೆ ಕಡ್ದು ಬಿಡ್ತೀನಿ, ಮೇಯಿಸ್ಬಿಟ್ಟು ನೀರ್ ಗೀರೆಲ್ಲ ಕ್ಲೀನ್ ಆಗಿ ಕುಡಿಸ್ಬಿಟ್ಟು ಒಳಗಡೆ ಎಲ್ಲ ನೀರ್ ಇಕ್ಕಿ ಆರಾಮಾಗಿ ಬೇರೆ ಕೆಲಸ ನೋಡ್ಕೊಂತೀನಿ. ತಿರ್ಗಾ ಬಂದು 3 ಗಂಟೆ ಬಿಡ್ತೀನಿ ಸರ್. ತಿರ್ಗಾ ಬಂದು ಆಚೆ 3 ಗಂಟೆ 3 ಗಂಟೆ ಆಚೆ ಬಿಟ್ಟಾಗ ಎಷ್ಟು ಅವರ್ ಇದು ಆಚೆ ಇರುತ್ತೆ ಸರ್? ಸಾಯಂಕಾಲ 6 ಗಂಟೆ ತಗೊಳ್ತೀನಿ, ಬೇರೆ ಕೆಲ್ಸ ಇಲ್ಲ. ಇದನ್ನೇ ನೋಡ್ಕೊಂಡು ಸಂಜೆ 6 ಗಂಟೆ ಒಳಗೆ ಕೊಡ್ಬಿಟ್ಟು ಮನೆಗೆ ಹೋಗ್ತೀನಿ ಸರ್ ಊಟಕ್ಕೆ. ಸರ್ ಈಗ ನೀವು ಕೋಳಿ ಸಾಗಾಣಿಕೆ ಮಾಡ್ತಾರೆ, ನಿಮಗೆ ತೃಪ್ತಿ ಅನ್ಸುತ್ತೆ ಸರ್? ಖಂಡಿತ ಖಂಡಿತ, ಅದ್ರಾಗ ಅನುಮಾನವೇ ಇಲ್ಲ ಸರ್. ಅನುಮಾನ ಇಲ್ಲ. ನಿಮಗೆ ಒಳ್ಳೆ ಆದಾಯ ತಂದ್ರೆ ನಮಗೆ ರೈತರಿಗೆ ನಮ್ಗೆ ಖುಷಿ ಗೊಬ್ಬರ ಆಗುತ್ತೆ ಸರ್. ತೋಟಕ್ಕೆ ಮೇನ್ ಇಂಪಾರ್ಟೆಂಟ್ ಗೊಬ್ಬರ ಆಗುತ್ತೆ. ನಮ್ದು ವ್ಯವಹಾರ ನಡೀತದಲ್ಲ ಸರ್. ನಾವು ಒಂದ್ 2 ತಿಂಗಳು 3 ತಿಂಗಳು ಮೊಟ್ಟೆನೂ ಇಕ್ಸ್ಕೋಬಹುದು, ಇಲ್ಲ ಬೇಡ ಅಂದ್ರೆ ಸಂತೆ ಮಾರ್ಕೋಬಹುದು. ಬಿಸ್ನೆಸ್ ಆದಂಗ ಆಯ್ತಲ್ಲ ಸರ್. ಅದಕ್ಕೋಸ್ಕರ ರೈತರಿಗೆ ದೇವ್ರ ಎಷ್ಟೋ ಕೊಡ್ತಾನೆ, ಅದ್ರಲ್ಲೇ ನಾವು ತೃಪ್ತಿ ಪಡ್ತೀವಿ ಸರ್. ಸರ್ ಧನ್ಯವಾದಗಳು ಸರ್. ನೀವು ನಮ್ಮ ಕಾರ್ಯಕ್ರಮಕ್ಕೆ ಒಂದ್ 2 ನಿಮಿಷ ಮಾತಾಡಿ ನಿಮ್ಮಲ್ಲಿರುವಂತಹ ಮಾಹಿತಿ ತುಂಬಾ ಧನ್ಯವಾದಗಳು.